ನಮಸ್ಕಾರ ವೀಕ್ಷಕರೇ, 18 ಟಿವಿಗೆ ಸ್ವಾಗತ. ನಾನು ಪವನ್ ದೇಶಪಾಂಡೆ. ಮರಾಠ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಅಧ್ಯಕ್ಷರಾಗಿ ಆಯ್ಕೆಯಾದ ಪಿಎಂ ಜಗತಾಪ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಸ್ಥಳೀಯ ಮರಾಠ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿಯ ಚುನಾವಣೆ ಫಲಿತಾಂಶ ಪ್ರಕಟವಾಗಿದೆ. ಮರಾಠ ಅರ್ಬನ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ರಾಮದುರ್ಗ ಇದರ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಿ ಮುಂದಿನ 5 ವರ್ಷಗಳ ಅವಧಿಗೆ ಈ ಕೆರೆ ಕಾಣಿಸಿದ ಅಭ್ಯರ್ಥಿಗಳು ಅವಿರೋಧವಾಗಿ ಕರ್ನಾಟಕ ಸಹಕಾರಿ ಸಂಘದ ನಿಯಮಗಳು 1960 ನಿಯಮ 14G ರಲ್ಲಿನ ಉಪಬಂಧಾನುಸಾರ ಅವರ ಹೆಸರಿನಲ್ಲಿ ಎದುರಿನಲ್ಲಿ ತೋರಿಸಿರುವ ಕ್ಷೇತ್ರದಿಂದ ಕ್ರಮಬದ್ಧವಾಗಿ ಅವಿರೋಧವಾಗಿ ಚುನಾಯಿತರಾಗಿದ್ದಾರೆ ಎಂದು ಘೋಷಿಸಲಾಗಿದೆ. ಮರಾಠ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನ ಆಡಳಿತ ಮಂಡಳಿ ಅಧ್ಯಕ್ಷರಾಗಿ ಮರಾಠ ಸಮಾಜದ ಹಿರಿಯ ನ್ಯಾಯವಾದಿ ಪಿಎಂ ಜಗತಾಪ್ ಅಧ್ಯಕ್ಷರು, ಮುಖಂಡ ಸಂಜು ನಲ್ವಡೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಬ್ಯಾಂಕ್ನ ಆಡಳಿತ ಮಂಡಳಿಯ ಚುನಾವಣೆಯ ನಂತರ ಬ್ಯಾಂಕಿನ ಸಭಾಂಗಣದಲ್ಲಿ ಇಂದು ನಡೆದ ನೂತನ ಆಡಳಿತ ಮಂಡಳಿಯ ಸಭೆಯಲ್ಲಿ ಹೊಸ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ಜರುಗಿತು. ಅಧ್ಯಕ್ಷ ಸ್ಥಾನಕ್ಕೆ ಪಿಎಂ ಜಗತಾಪ್ ರವರು ಮರು ನೇಮಕ ಹೆಸರನ್ನ ನಿರ್ದೇಶಕರು ಸೂಚಿಸಿದ್ದಾರೆ. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಜು ನಲ್ವಡೆ ಅವರ ಹೆಸರನ್ನ ಸೂಚಿಸಿದ್ದಾರೆ. ನೂತನ ನಿರ್ದೇಶಕರುಗಳಾದ ಬಹು ಸಾಹೇಬ್ ರಾಮಚಂದ್ರರಾವ್ ಸಿಂಧೆ, ಆನಂದ್ ಎ ಜಗತಾಪ್, ಪ್ರಕಾಶ್ ಬಾಬಾಜಿ ಖರ್ಗೆ, ಜಯಪ್ರಕಾಶ್ ಜಿ ಸಿಂಧೆ, ಸದಾನಂದ ಕಲ್ಲಪ್ಪ ಕರಾಂಡೆ, ಶಂಕರ್ ಬಾಬು ಸಿಂಧೆ, ಮಹಾದೇವ್ ಕೊಡಗ, ಪುಂಡ್ಲಿಕಪ್ಪ ಲಕ್ಕಪ್ಪ ಆರೇರ್, ಶಂಕರಸ ರಾಜನಸ ಹಬೀಬ್, ರಾಮಣ್ಣ ಲಕ್ಮಪ್ಪ ತ್ಯಾಪಿ, ಯುವರಾಜ್ ಎಸ್ ಸಿಂಧೆ, ಭಾರತಿ ದೇವಿ ನಲ್ವಡೆ, ರಾಜಶ್ರೀ ಗಂಗಾಧರ್ ಭೋಸ್ಲೆ, ಫಕೀರಪ್ಪ ಕರಿಯಪ್ಪ ಮಾದರ್, ಕಾಳಪ್ಪ ಬೈಲಪ್ಪ ಹೂವನ್ನವರ್ ಇವರೆಲ್ಲರೂ ಸಾಮಾನ್ಯ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಸೊಸೈಟಿಯ ಪ್ರಭಾರಿ ಕಾರ್ಯದರ್ಶಿ ಶ್ರೀಮತಿ ಮಂಜುಳಾ ಪಟ್ಟಣ್, ಸಂದೀಪ್ ಪವಾರ್ ಹಾಗೂ ಎಲ್ಲ ಪಿಗ್ಮಿ ಸಂಗ್ರಹಕಾರರು ಉಪಸ್ಥಿತರಿದ್ದರು.